ಪ್ರತಿಭೆ ಮತ್ತು ಪರಿಶ್ರಮ ಇದ್ರೆ ಜೀವನದಲ್ಲಿ ಅದೆಂಥದ್ದೇ ಸವಾಲುಗಳು, ಕಷ್ಟಗಳು, ಅವಮಾನಗಳು ಎದುರಾದ್ರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಿಂತು ಯಶಸ್ಸಿನ ಉತ್ತುಂಗಕ್ಕೆ ಏರಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಗ್ಲೋಬಲ್ ಸ್ಟಾರ್, ರಾಕಿಂಗ್ ಸ್ಟಾರ್ ಯಶ್ ಅವರು. ಎಸ್, ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ರಾಕಿ ಭಾಯ್ ಯಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಜೀವನದ ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಟ ಯಶ್ ಅವರು ಇಷ್ಟು ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ. ಹಾಗೆಯೇ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಪರಿಶ್ರಮವೇ ಹೊರತು ಮತ್ತೇನೂ ಅಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ನಟ ಯಶ್ ಅವರು ತಮ್ಮ ಅದ್ಭುತ ನಟನೆಯ ಮೂಲಕ, ತಮ್ಮ ಡೆಡಿಕೇಶನ್ ಮೂಲಕ ಇವತ್ತು ಎಷ್ಟೋ ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ. 2008ರಲ್ಲಿ ಮೊಗ್ಗಿನ ಮನಸ್ಸು ಅಂತ ಕನ್ನಡ ಚಿತ್ರರಂಗದ ಗೋಕುಲಕ್ಕೆ ಎಂಟ್ರಿ ಕೊಟ್ಟು ಕಳ್ಳರ ಸಂತೆಯಲ್ಲಿ ಆರ್ಭಟಿಸಿ ಮೊದಲ ಸಲ ರಾಜಧಾನಿ ಕಿರಾತಕನಾಗಿ ನಾನೇ ಲಕ್ಕಿ ಜಾನು ಅಂತ ಡ್ರಾಮಾ ಮೂಲಕ ರಾಜ ಹುಲಿಯಾಗಿ ಗೂಗ್ಲಿ ಹಾಕಿ ನನ್ನದು ಗಜಕೇಸರಿ ಯೋಗ ಅಂತ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ನಾವೇ ಎಂದು ಈ ಮಾಸ್ಟರ್ ಪೀಸ್ ಸಂತು ಸ್ಟ್ರೇಟ್ ಫಾರ್ವರ್ಡ್ ಅಂತ ಈ KGFಗೆ ಎಂಟ್ರಿ ಕೊಟ್ಟು ರಾಕಿ ಭಾಯ್ ಆದ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್. 1986 ಜನವರಿ 8ರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಯಶ್ ಅವರು ಜನಿಸುತ್ತಾರೆ. ಇವರ ತಂದೆ ಅರುಣ್ ಕುಮಾರ್ ಮತ್ತು ತಾಯಿ ಪುಷ್ಪಾ. ಯಶ್ ಅವರ ಸಹೋದರಿ ನಂದಿನಿ. ಯಶ್ ಅವರು ಹುಟ್ಟಿದ್ದು ಹಾಸನದಲ್ಲೇ ಆದರೂ ಬೆಳೆದಿದ್ದು ಮೈಸೂರಿನ ಪಡುವಾರಳ್ಳಿಯಲ್ಲಿ. ಯಶ್ ಅವರ ತಂದೆ KSRTCಯಲ್ಲಿ ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಯಶ್ ಅವರದ್ದು ಮಧ್ಯಮ ವರ್ಗದ ಕುಟುಂಬ. ಯಶ್ ಅವರೇ ಅನೇಕ ಸಂದರ್ಶನಗಳಲ್ಲಿ ಹೇಳಿಕೊಂಡಿರುವಂತೆ ಮಧ್ಯಮ ವರ್ಗವಾಗಿದ್ರೂ ಕೂಡ ಅವರ ತಂದೆ ತಾಯಿ ಯಾವುದಕ್ಕೂ ಕೂಡ ಕಮ್ಮಿ ಮಾಡದ ರೀತಿಯಲ್ಲಿ ಅವರನ್ನ ಬೆಳೆಸಿದ್ರು. ಯಶ್ ಅವರು ತಮ್ಮ ಸ್ಕೂಲು ಮತ್ತು ಕಾಲೇಜು ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ದು ಮೈಸೂರಿನ ಮಹಾಜನ್ನಲ್ಲಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಯಶ್ ಅವರಿಗೆ ಕಲೆಯ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅದರಲ್ಲೂ ಕೂಡ ನಾಟಕ, ನಟನೆ ಅಂದರೆ ಪಂಚಪ್ರಾಣ. ಯಾವುದೇ ವೇದಿಕೆ ಹತ್ತಿದ್ರೂ ಕೂಡ, ಎಲ್ಲೇ ಹೋದರೂ ಕೂಡ ಅವರು ಪ್ರಶಸ್ತಿಯನ್ನ ತರದೆ ವಾಪಸ್ ಬರ್ತಿರಲಿಲ್ಲ. ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ರು ರಾಕಿ ಭಾಯ್. ಇನ್ನು PUCಗೆ ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದಂತಹ ಯಶ್ ಅವರು ಕೆಲಸವನ್ನ ಮಾಡುವುದಕ್ಕೆ ಆರಂಭಿಸ್ತಾರೆ. ನವೀನ್ ಪ್ರಾವಿಷನ್ ಸ್ಟೋರ್ ಎಂಬ ತಮ್ಮದೇ ಆದ ಸ್ಟೋರನ್ನು ತೆಗೆದು ಕುಟುಂಬದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಳ್ತಾರೆ. ಆದರೆ ನಟನೆ, ಡ್ಯಾನ್ಸ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದ್ದಂತಹ ಯಶ್ ಅವರಿಗೆ ತಾವು ನಟನಾಗಬೇಕು, ಹೀರೋ ಆಗಬೇಕು ಅನ್ನೋ ಕನಸು. ಹಾಗಾಗಿ ಮನೆಯನ್ನ ತೊರೆದು ಬೆಂಗಳೂರಿಗೆ ಬರುವುದಕ್ಕೆ ನಿರ್ಧರಿಸ್ತಾರೆ. ರಾಜಧಾನಿಗೆ ಕಾಲಿಟ್ಟ ನಟ ಯಶ್ ಅವರ ಬದುಕಿನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.